ಅಷ್ಟೇ ನಿಮ್ಮ ಮನುಷ್ಯ ಅಷ್ಟೇ ಹಿಂಗ ಒಬ್ಬನ ಫೀಲ್ ಇದೆಯಲ್ವಾ ತಂದೆ ಫೀಲ್ ಅಲ್ಲ ಸರ್, ಇದು ನಿಜ ಸಾರಾಂಶ. ಇದು ರೀಸನ್ ಏನು ಸೈಂಟಿಫಿಕ್ ರೀಸನ್ ಏನು ತಿಳ್ಕೊಳ್ಳೋಣ ಪಿ ಎಂ ಮಾಡೋದು ಅಂತ ಇಲ್ಲ ನೋಡೋಣ ಎಕ್ಸ್ಪರ್ಟ್ ಕೇಳೋಣ. ಒಂದು ಅಲ್ಲಿ ಇದಿಲ್ಲ ಕೋಲ್ಡ್ ಸ್ಟೋರೇಜ್ ಇಲ್ಲ ಸರ್, ಕೋಲ್ಡ್ ಸ್ಟೋರೇಜ್ ಇಲ್ಲ. ಬಾಡಿ ಡಿಕಂಪೋಸ್ ಆದರೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಾಗುತ್ತೆ ಸರ್. ಮೋರ್ ದೆನ್ 10-12 hours ಆಗಿದ್ದು ಸರ್. 10-12 hours ಆದಮೇಲೆ ಪಿ ಎಮ್ಗೆ ಅಟ್ಲೀಸ್ಟ್ ಫೋರೆನ್ಸಿಕ್ ಮಿನಿಮಮ್ ಪಿ ಎಮ್ ಮಾಡಿದಾಗ ನಮ್ಗೆ ಎಫ್ ಟು ಗೆಟ್ ಸಮ್ ಒಪಿನಿಯನ್ ಸರ್. ಕೋಲ್ಡ್ ಸ್ಟೋರೇಜ್ ಇಲ್ಲ ಸರ್, ಡಿಕಂಪೋಸ್ ಇನ್ನೂ ನಮ್ಗೆ ತೊಂದರೆ ಆಗುತ್ತೆ. ಎಸ್ ಸರ್, ಎಸ್ ಕೋಲ್ಡ್ ಸ್ಟೋರೇಜ್. ಆಮೇಲೆ ಫಾರೆಸ್ಟ್ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಹೋಗಿಲ್ಲ ಅಂತ 4 ಗಂಟೆ ಮೇಲೆ ಹೋಗಿದ್ದಾರೆ. ಅಲ್ಲಪ್ಪ, ನಮ್ಮ ಅಡಿಷನಲ್ ಎಸ್ ಪಿ ಹೇಳ್ತಾವ್ರೆ ಕೋಲ್ಡ್ ಸ್ಟೋರೇಜ್ ಇಲ್ಲ ಅಂದ್ಮೇಲೆ ಎಸ್ ಪಿ ಅವರು. ಮತ್ತೆ ಈಗ ಸರ್ಕಾರ ಯಾರನ್ನ ಪ್ರಶ್ನೆ ಮಾಡೋಣ? ಇಲ್ಲೇ ಅರೇಂಜ್ ಮಾಡ್ಬೇಕಾಯ್ತು ತಾಲೂಕ್ ಆಫೀಸ್. ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ಅಂದ್ಮೇಲೆ ಏನ್ ಆಡಳಿತ ಯಾವ ರೀತಿ ನಂಬ್ಕೊಳ್ಳೋಣ ನಾವು? ನಿಮ್ಮವ ಸರ್ಕಾರ ನಿಮ್ಮವ ಸ್ಟೋರೇಜ್ ಇಲ್ಲ ಅಂದ್ರೆ ಅರ್ಥ ನೀವು ಹೇಳ್ಬಾರ್ದು. ಅದು ಹೇಳಿದ್ರೆ ಸರ್ಕಾರ ತಂದು ಮಾಡಿಸ್ಬೇಕು. ನೀವು ಒಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಸರ್ ನೋಡಿ, ಒಂದು ಸರ್ಕಾರ ಇದು ಯಾವುದೇ ಸರ್ಕಾರ ಇರ್ಲಿ, ನಿನ್ನೆ ಮಿನಿಸ್ಟ್ರು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಒಬ್ಬ ಯಾರೋ ಫಾರೆಸ್ಟ್ ಮಿನಿಸ್ಟ್ರು 12 ಕಿಲೋಮೀಟರ್ ಹತ್ರ ನೋಡೋಂತ ಶೋಚನೆ ಇಲ್ಲ ಸರ್. ಪೊಲೀಸ್ ಅವರು 3 ಗಂಟೆಗೆ ಹೋಗಿದಾರಂತೆ. ಅವ್ರು ಹೇಳೋ ಪ್ರಕಾರ 4 ಗಂಟೆಗೆ ಫಾರೆಸ್ಟ್ ಅವ್ರು ಬಂತಾರೆ. ಈಗಾದ್ರೆ ಏನು ಪ್ರಾಣಿಗಳ ಜೊತೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಇವರು ಸರ್. ಇದ್ರ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ. ಒಂದು ಲಾಸ್ಟ್ ಪಾಯಿಂಟ್ ಸರ್, ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಈ ಸಂಘರ್ಷ, ಇದಕ್ಕೆ ಅಂತಿಮ ಕಾಣಬೇಕು ಅಂದ್ರೆ ಇದಕ್ಕೊಂದು SIT ತನಿಖೆನೋ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತಾವೆ, ಸಮಸ್ಯೆ ಏನು ಅನ್ನೋದ್ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತೆ ಅಧಿಕಾರಿಗಳು ಈ ಮಟ್ಟದಲ್ಲಿ ಒಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂತ ಪರಿಹಾರ ಕಂಡಿಡ್ರಿ ಸರ್. ಇಲ್ಲಾಂದ್ರೆ ಏನಾಗಿದೆ, ಯಾರೋ ಸತ್ರು ಏನೋ ಆದ್ರೂ ಒಂಥರ ಈಗ ಜೀವಕ್ಕೆ ಬೆಲೆ ಇಲ್ಲನಾಗ ಆಗ್ಬಿಟ್ಟಿದೀವಿ. ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಇರೋ ಹೊತ್ತಿಗೆ ನಾವು ಬಂದು ಕುಂತಿದೀವಿ. ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ. ದಯಮಾಡಿ ಇದ್ರ ಬಗ್ಗೆ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ, ಜವಾಬ್ದಾರಿ ಹೇಳಿ. ಇಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಒಂದು ಕೂಲಂಕುಷವಾಗಿ ಡಿಸಿಗೆ ಎನ್ಕ್ವೈರಿ ಮಾಡಿ ಒಂದು ವರದಿ ಮಾಡಲಿ. ಆಮೇಲೆ ಎಲ್ಲೆಲ್ಲಿ ಲೋಪ ಆಗಿದೆ ನೋಡ್ಕೊಂಡು ಇದು ಮಾಡೋಣ. ಮತ್ತು ಫ್ಯೂಚರ್ ಡೇಸಲ್ಲಿ ಈ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನೀವು ಅಧ್ಯಕ್ಷ ಒಂದು ಮೀಟಿಂಗ್ ಮಾಡೋಣ. ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿ ಇದು ಮಾಡೋಣ. ನಮ್ಮ ಸುನೀಲನ್ನು ಪಾರ್ಲಿಮೆಂಟ್ಲಿ ರೈಸ್ ಮಾಡಿದ್ದೀನಿ. ಒಂದು ಯಾವುದೋ ಒಂದು ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತದೆ ಸುತ್ತಮುತ್ತ ಅಂತೇಳಿ ಯೂನಿಯನ್ ಗೌರ್ಮೆಂಟ್ ನೋಡಿ ಅವ್ರದ್ದು ಏನು ಸಬ್ಜೆಕ್ಟ್ ತಿಳ್ಕೊಂಡು ಎಲ್ಲ ಒಂದು ಮೀಟಿಂಗ್ ಕರಿತೀನಿ. ಅಲ್ಲಿ ಅಲ್ಲೇ ಗ್ರಾಮಸ್ಥರೆಲ್ಲ ಬಂದರೆ ಇಂಟ್ರಾಕ್ಷನ್ ಚಲೋ ಐತೆ. ಇಂಥ ಸಂಘರ್ಷಗಳು ಕಡಿಮೆ ಆಗಲ್ಲ. ಮಾಡಿಬಿಡಿ. ಸಮಸ್ಯೆ ಅದೇ ಸರ್. ಈಗೇನ್ ಮೊನ್ನೆ ಹುಲಿ ಏನು ಹೊಸದಾಗಿ ಫಸ್ಟ್ ಟೈಮ್ ಏನಾದ್ರು ಹುಲಿ ಬಂದ್ಬಿಟ್ಟು ದಾಳಿ ಮಾಡ್ತಾರೆ ಸರ್. ಅಯೋಗ್ಯರು ಸಕ್ಕರೆ ಫ್ಯಾಕ್ಟರಿಯಿಂದ ಚಿರತೆಗಳು ಶುರು ಆಗಿತ್ತು ಇಷ್ಟೂರು. ಈಗ ಹೊಸದಾಗಿ ಹುಲಿ ಸೇರ್ಕೊಂಡೈತೆ ಇಲ್ಲ ಹಿಂಗೆ. ಅಷ್ಟೊಂದು ಹುಲಿಗಳು ಆಚೆ ಬರ್ತಿರ್ಲಿಲ್ಲ, ಈ ಹುಲಿಗಳು ಆಚೆ ಬರೋಕೆ ಶುರು ಆಗಿದ್ದಾವೆ. ಈಗ ಸೈಂಟಿಫಿಕ್ ಒಂದ್ ನಿಮಿಷ ಸೈಂಟಿಫಿಕ್ ಆಗಿ ನೋಡ್ಬೇಕಾ. ಒಂದ್ ಕಡೆ ನಾವು ದಿನಕ್ಕೆ 40 ಜೀಪ್ ತಗೊಂಡು ಬೆಳಗ್ಗೆ 1 ಹೊತ್ತು ಸಂಜೆ 1 ಹೊತ್ತು ಅಂದ್ಬಿಟ್ಟು ಇದನ್ನ ಮಾಡಿಸ್ತೀವಿ, ಸಫಾರಿ ಮಾಡಿಸ್ತೀವಿ. ತಾವು ಸಫಾರಿಗೆ ಹೋಗಿದ್ರೆ ತಮಗೆ ಗೊತ್ತಿರುತ್ತೆ ಸರ್. ಯಾವ್ದಾರ ಒಂದು ಹುಲಿನೋ ಏನೋ ಒಂದು ಸ್ಪಾಟ್ ಆಗ್ಬಿಡ್ತು ಅಂದ್ರೆ ಎಲ್ಲರೂ ಅವ್ರ ಫೋನಲ್ಲಿ ಮಾತಾಡ್ಕೊಂಡು ಒಂದು 20-30 ಜೀಪ್ ಒಟ್ಟೊಟ್ಟಿಗೆ ಆ ಸ್ಪಾಟಿಗೆ ಆಯ್ತಾ. ನಮ್ಮ ಮನೆಗಳಿಗೂ ಬಂದ್ಬಿಟ್ಟು ಯಾರು ಹಂಗೆ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ನಾವ್ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಸರ್? ಅದಕ್ಕೆ ಓದಕ್ ಗೊತ್ತಿಲ್ಲ, ಬರೆಯಕ್ ಗೊತ್ತಿಲ್ಲ, ಮಾತಾಡಕ್ ಗೊತ್ತಿಲ್ಲ, ಓಟ್ ಹಾಕಲ್ಲ. ಸೊ ಹಂಗಾಗಿ ನಾವ್ ಯಾರಾದ್ರದ್ದು ಮಾತು ಕೇಳಿಸ್ಕೊತಾ ಇಲ್ಲ. ಅದೇನಾದ್ರು ಓಟ್ ಹಾಕಂಗ್ ಇದ್ಬಿಟ್ಟಿದ್ರೆ ಅದಿನ್ನೊಂದು ರಾಜಕೀಯ ನಡೆಯೋದು. ಈಗ ಅದನ್ನೊಂದು ಕೇಳ್ಬೇಕು. ಯಾರನ್ನ ಕೇಳ್ಬೇಕು ನಾನು? ಉಸ್ತುವಾರಿ ಇಲಾಖೆನೇ ಕೇಳ್ಬೇಕು. ಅಲ್ಲಿ ಉಸ್ತುವಾರಿ ಯಾರು ಆಫೀಸರ್ ಇರುತ್ತೆ ಅವ್ರನ್ನೇ ಕೇಳ್ಬೇಕು ನಾನು, ಅಲ್ವಾ?